ಇದು ಸ್ವಿಫ್ಟ್ ಸರ್ 4,85,000 ನಾವು ಕೋಟ್ ಮಾಡ್ತೀವಿ ಸರ್. ಹುಂಡೈ i10 ಸ್ಪೋರ್ಟ್ಸ್ ಅಂತ ಸರ್ ಇದು 295 ನಾವು ಕೋಟ್ ಮಾಡ್ತೀವಿ ಸರ್. ಇದು ಆಲ್ಟೋ 800 ಸರ್. ಇದು 265 ನಾವು ಕೋಟ್ ಮಾಡ್ತಾ ಇದ್ದೀವಿ ಸರ್. ಇದು ಬಂದ್ಬಿಟ್ಟು ಕೊರೋಲಾ ಆಲ್ಟಿಸ್ ಅಂತ ಸರ್. ಅದು 3,85,000 ನಾವು ಕೋಟ್ ಮಾಡ್ತಾ ಇದ್ದೀವಿ ಸರ್. ಇದು ಹುಂಡೈ ಕಂಪ್ನಿ ಇದು ಸರ್. ಇದು ಹುಂಡೈ ಇಯಾನ್ ಅಂತ 255 ಹೇಳ್ತೀವಿ ಸರ್. ಇದು ಸ್ವಿಫ್ಟ್ 4.75 ಇದೆ ಸರ್, ಡೀಸೆಲ್ ವರ್ಷನ್. ಅದು ಸ್ವಿಫ್ಟ್ ಸರ್. ಇದು 3,55,000 ಇದೆ ಸರ್. ಎಟಿಗ 5.5 ಕೋಟ್ ಮಾಡ್ತಾ ಇದ್ದೀವಿ ಸರ್. ನೆಗೋಷಿಯೇಟ್ ಆಗುತ್ತೆ ಸರ್. ಸ್ವಿಫ್ಟ್ ಸರ್. ಇದು 3.5 ನಾವು ಕೋಟ್ ಮಾಡ್ತಾ ಇದ್ದೀವಿ ಸರ್. ಇದು ಮೈಸೂರು ರಿಜಿಸ್ಟ್ರೇಷನ್ ಸರ್. ಬಲೆನೋ 1.65 ನಾವು ಕೋಟ್ ಮಾಡ್ತಾ ಇದ್ದೀವಿ ಸರ್. ಇದು ಶೆವರ್ಲೆಟ್ ಸೇಲ್ ಅಂತ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸರ್. 2013 ಮಾಡಲ್, ಜಸ್ಟ್ 56,000 ಕಿಲೋಮೀಟರ್ಸ್ ರನ್ ಆಗಿದೆ. ಡೀಸೆಲ್ ವರ್ಷನ್ ಸರ್. ಅದು ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇರುತ್ತೆ. ನಮ್ಮಲ್ಲಿ ನಾವು ಸೇಲ್ ಮಾಡೋ ವೆಹಿಕಲ್ಸ್ಗೆಲ್ಲ ಕಂಪಲ್ಸರಿ ಟ್ರಾನ್ಸ್ಫರ್ ಅದನ್ನೇ ಕೊಟ್ಟು ಇದು ಮಾಡ್ತೀವಿ ಸರ್. ಟೈರ್ ಗೇರ್ ಎಲ್ಲ ಗುಡ್ ಕಂಡೀಷನ್ ಇದೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇದು ಆ್ಯಕ್ಚುಲಿ ಸಿಂಗಲ್ ಓನರ್ ಸರ್. ಒಬ್ಬರೇ ಓನರ್ ಇರೋದು. ಇದಕ್ಕೆ ಲೋನೆಲ್ಲ ಸಿಗುತ್ತೆ. ಲೋನೆಲ್ಲ ನಾವು ಮಾಡಿಕೊಡ್ತೀವಿ ಸರ್. ಲೋನೆಲ್ಲ ಮಾಡಿಕೊಡ್ತೀವಿ ನಾವು. ಇದು ಸ್ವಿಫ್ಟ್ ಸರ್. ಸ್ವಿಫ್ಟ್ ಡಿಸೈರ್ ಅಂತ. ಆ್ಯಕ್ಚುಲಿ ಇದು ಬಂದುಬಿಟ್ಟು 2014 ಮಾಡಲ್ ಸರ್. ಸೆಕೆಂಡ್ ಓನರ್ ಇದ್ದಾನೆ. ಇದಕ್ಕೂ ಕೂಡ 70,000 ಕಿಲೋಮೀಟರ್ಸ್ ರನ್ ಆಗಿದೆ ಸರ್. 4,85,000 ನಾವು ಕೋಟ್ ಮಾಡ್ತೀವಿ ಸರ್. ಸ್ವಲ್ಪ ನೆಗೋಷಿಯೇಬಲ್ ಆಗುತ್ತೆ ಸರ್. ಪಾರ್ಟಿ ಬಂದು ಮಾತಾಡಿದರೆ ನೆಗೋಷಿಯೇಬಲ್ ಆಗುತ್ತೆ. ಪೆಟ್ರೋಲ್ ವರ್ಷನ್ ಸರ್. ಇದು ಫೈನಲ್ ಪ್ರೈಸ್ 470ವರೆಗೂ ಆಗುತ್ತೆ ಸರ್. 470-75ವರೆಗೂ ಆಗುತ್ತೆ. ನಮ್ಮಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ ಸರ್. ನಾವೆಲ್ಲ ಇದ್ರ ಮೇಲೇ ಮಾಡಿರ್ತೀವಿ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಹಾಂ, ಕಡಿಮೆ ಆಗುತ್ತೆ ಸರ್. ಕಡಿಮೆ ಆಗುತ್ತೆ. ಲೋನು ಆಗುತ್ತೆ ಸರ್. ಈ ವೆಹಿಕಲಿಗೂ ಲೋನ್ ಕೂಡ ಆಗುತ್ತೆ. ವ್ಯಾಗನರ್ ಸರ್. ಇದು 14 ಮಾಡಲ್ ಸರ್. 2014 ಮಾಡಲ್ಲು. ಇದು ಬಂದುಬಿಟ್ಟು ಸಿಂಗಲ್ ಓನರೇ ಸರ್. ಇದು ಕೂಡ ಭಾಳ ಕಡಿಮೆ ರನ್ ಆಗಿದೆ ಸರ್. 37,000 ಕಿಲೋಮೀಟರ್ಸ್ ಅಷ್ಟೇ ರನ್ ಆಗಿರೋದು. ಪೆಟ್ರೋಲ್ ವರ್ಷನ್ ಸರ್. ಇದು ಕೂಡ ಪೆಟ್ರೋಲ್ ವರ್ಷನ್ನು. ನಮ್ಮಲ್ಲೆಲ್ಲ ಜಾಸ್ತಿ ಕಿಲೋಮೀಟ್ರ್ ರನ್ ಆಗಿರೋ ವೆಹಿಕಲ್ ಇರಲ್ಲ ಸರ್. ಆದಷ್ಟು ಕಡಿಮೆ ರನ್ ಆಗಿರೋ ವೆಹಿಕಲ್ಸ್ನೇ ನಾವು ಚೂಸ್ ಮಾಡ್ತೀವಿ ಸರ್. ಮೈಲೇಜ್ ಇದು 24ವರೆಗೆ ಬರುತ್ತೆ ಸರ್. 22 to 24 ಕಿಲೋಮೀಟರ್ಸ್ ಬರುತ್ತೆ ಸರ್. ಟೈರ್ ಗೇರ್ ಎಲ್ಲ ಗುಡ್ ಕಂಡೀಷನ್ನಲ್ಲಿದೆ ಸರ್. ಲೋನ್ ಫೆಸಿಲಿಟಿನೂ ಮಾಡಿಕೊಡ್ತೀವಿ ಸರ್. ನಮ್ಮಲ್ಲಿ ಫೈನಾನ್ಸಿಯರ್ಸ್ ಬರ್ತಾರೆ. ಲೋನ್ ಫೆಸಿಲಿಟಿ ಇದು ಮಾಡಿಕೊಡ್ತೀವಿ ಸರ್. 2012 ಆ್ಯಂಡ್ ಅಬವ್ ಲೋನ್ ಫೆಸಿಲಿಟಿ ಮಾಡಿಕೊಡ್ತೀವಿ ಸರ್. ಲೋನ್ ಇಲ್ಲ ಸರ್. ಅದು ಕೆಲವರಿಗೆ ಮಾತ್ರ ಇದು ಮಾಡ್ತಾರೆ ಸರ್. ಇದು ಆ್ಯಕ್ಚುಲಿ ಹುಂಡೈ i10 ಸ್ಪೋರ್ಟ್ಸ್ ಅಂತ ಸರ್. ಇದು i10 ಸ್ಪೋರ್ಟ್ಸ್. ಇದು ಆ್ಯಕ್ಚುಲಿ ಇದು ಕೂಡ ಭಾಳ ಕಡಿಮೆ ರನ್ ಆಗಿರೋದೆ ಸರ್. ಇದು 75,000 ಕಿಲೋಮೀಟರ್ಸ್ ರನ್ ಆಗಿದೆ. ಇದು 295 ನಾವು ಕೋಟ್ ಮಾಡ್ತೀವಿ ಸರ್. ಪೆಟ್ರೋಲ್ ವರ್ಷನ್ನೇ ಸರ್. ಇದು ಕೂಡ ಪೆಟ್ರೋಲ್ ವರ್ಷನ್ನೇ. 11 ಮಾಡಲ್ ಸರ್. ಇದು 11 ಮಾಡಲ್. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರೇ. ಪ್ರೈಸ್ 295 ಇದೆ ಸರ್. ನೆಗೋಷಿಯಬಲ್ ಇರುತ್ತೆ. ಫೈನಲ್ ಅದೇ ಸರ್. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ನಾವೇನು ಮಾರ್ಜಿನ್ ಇಟ್ಕೊಳ್ಳಲ್ಲ ಸರ್. 10,000-15,000ವರೆಗೆ ನೆಗೋಷಿಯಬಲ್ ಇರುತ್ತೆ ಸರ್. ಅದು ಆಮೇಲೆ ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಎಲ್ಲ ಪೂರ ಕ್ಲಿಯರ್ ಇದೇ ಇರುತ್ತೆ ಸರ್. ನಾವು ಯಾವ ಡಾಕ್ಯುಮೆಂಟೇಷನ್ ಈ ಥರ ಇದು ಇರೋದೇ ಇಲ್ಲ. ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಆಮೇಲೆ ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡೇ ಕೊಡ್ತೀವಿ ಸರ್ ನಾವು. ನಮ್ಮಲ್ಲಿ ಇವರು ಇರ್ತಾರೆ. ಸೊ ಅದು ಏನು ಫೀಸ್ ಇರುತ್ತೆ ಚಾರ್ಜ್ ಮಾಡಿಬಿಟ್ಟು ಮಾಡಿಸ್ಕೊಡ್ತೀವಿ ಸರ್. ವಿತೌಟ್ ಟ್ರಾನ್ಸ್ಫರ್ ನಾವು ಕೊಡೋದೇ ಇಲ್ಲ ಸರ್. ವೆಹಿಕಲ್ ಕೊಡೋದೇ ಇಲ್ಲ ಸರ್. ಇದು ಆಲ್ಟೋ 800 ಸರ್. ಇದು ಆಲ್ಟೋ 800. ಇದು ಪೆಟ್ರೋಲ್ ವರ್ಷನ್ನೇ ಸರ್. ಪೆಟ್ರೋಲ್ ವರ್ಷನ್ 14 ಮಾಡಲ್ ಸರ್. ಇದು ಜಸ್ಟ್ 8,500 ಕಿಲೋಮೀಟರ್ಸ್ ರನ್ ಆಗಿದೆ ಸರ್. ಶೋರೂಮ್ ರೆಕಾರ್ಡ್ ಇದೆ ಸರ್. ನೀವು ಬೇಕಾದರೆ ಚೆಕ್ ಮಾಡಿಸ್ಕೋಬೋದು. ಯಾರು ಬೇಕಾದರೂ ಚೆಕ್ ಮಾಡಿಸ್ಕೋಬೋದು ಸರ್. ಹಾಂ, ನಮ್ಮಲ್ಲಿ ಟೆಸ್ಟ್ ಡ್ರೈವ್ ಆಪ್ಷನ್ನು ಇದೆ ಸರ್. ಟೆಸ್ಟ್ ಡ್ರೈವ್ ಕೊಡ್ತೀವಿ. ಹಾಂ ಸರ್. ನೀವು ಆ್ಯಸ್ ಆ್ಯಂಡ್ ವೆನ್ ಕಂಡೀಷನ್ ಅಂತಂದೇ ನಾವು ಹೇಳ್ತೀವಿ ಸರ್. ಸೊ ಇಲ್ಲಿ ಅವ್ರಿಗೆ ಡೌಟ್ ಇತ್ತು ಅಂದರೆ ಮೆಕ್ಯಾನಿಕ್ನ ಕರ್ಕೊಂಬಂದು ಅವ್ರ ಮೆಕ್ಯಾನಿಕ್ನ ಚೆಕ್ ಮಾಡಿಸಿ ಟೆಸ್ಟ್ ಡ್ರೈವ್ ತೊಗೊಂಡು ಇದು ಮಾಡ್ಬೋದು ಸರ್ ಅವರು. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಅದು ನೀಟ್ಲಿ ಮೇಂಟೈನ್ ಇದೆ. ಅದು ಕೂಡ ಸಿಂಗಲ್ ಹ್ಯಾಂಡೆಡ್ ಇವರೇ ಸರ್. ಜಸ್ಟ್ ಆಫೀಸ್ ಟು ಮನೆ ಆ ಥರ ರನ್ ಆಗಿರೋದೇ ಇದೆ.
9000 ಕಿಲೋಮೀಟರ್ಸ್. ಓಲ್ಡ್ ವೆಹಿಕಲ್, 6 ಇಯರ್ಸ್ ಓಲ್ಡ್ ವೆಹಿಕಲ್ ಅನ್ನೋದು ಒಂದೇ ಸರ್. ಬಟ್ ಆದರೆ ಟ್ರ್ಯಾಕ್ ಎಲ್ಲ ಚೆನ್ನಾಗಿದೆ ಸರ್. ಅದು ಟೈರ್ ಗಿಯರ್ ಎಲ್ಲ ತುಂಬ ಕಂಡೀಷನ್ನಾಗಿದೆ. ಇಂಜನ್ನು ಫುಲ್ ಕಂಡೀಷನಲ್ಲೇ ಇದೆ. ಫೈನಲ್ ಪ್ರೈಸ್ ಇದು ಆ್ಯಕ್ಚುಲಿ 265 ನಾವು ಕೋಟ್ ಮಾಡ್ತಾ ಇದ್ದೀವಿ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 250ವರೆಗೆ ಬಂದ್ರೂ ನಾವು ಇದು ಮಾಡ್ತೀವಿ ಸರ್. ಇದು ಬಂದ್ಬಿಟ್ಟು ಕೊರೋಲಾ ಆಲ್ಟಿಸ್ ಅಂತ ಸರ್. ಅದು ಕೊರೋಲಾ ಆಲ್ಟಿಸ್, ಅದು 2010 ಮಾಡೆಲ್ ಸರ್. ಅದು ಸೆಕೆಂಡ್ ಓನರ್ ಸರ್. ಅದು ಸೆಕೆಂಡ್ ಓನರು. 78,000 ಕಿಲೋಮೀಟರ್ಸ್ ರನ್ ಆಗಿದೆ. ಡೀಸೆಲ್ ವರ್ಷನ್ ಸರ್. ಇದು ಡೀಸೆಲ್ ವರ್ಷನ್ನು 3,85,000 ನಾವು ಕೋಟ್ ಮಾಡ್ತಾ ಇದ್ದೀವಿ ಸರ್. ಫೈನಲ್ ಪ್ರೈಸ್ ಅಷ್ಟೇ ಸರ್, ಸ್ವಲ್ಪ ವೇರಿ ಆಗುತ್ತೆ. ಹಾಂ ಸರ್. ಈಗ ಪಾರ್ಟಿ ಬಂದು ಟೆಸ್ಟ್ ಡ್ರೈವ್ ಎಲ್ಲ ತೊಗೊಂಡ್ಮೇಲೆ ಚೆಕ್ ಮಾಡಿ ಅವ್ರಿಗೆ ಓಕೆ ಅನಿಸಿದರೆ ನೆಗೋಷಿಯೇಟ್ ಮಾಡ್ತೀವಿ ಸರ್. ಒಳಗಡೆ ಎಲ್ಲ ಇಂಟೀರಿಯರ್ ತುಂಬ ಚೆನ್ನಾಗಿದೆ ಸರ್. ಅದು ಹಾಂ ಸರ್. ಏರ್ ಬ್ಯಾಗ್ಸ್ ಇದಕ್ಕೆ ಬರುತ್ತೆ ಸರ್. ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ. ಏರ್ ಬ್ಯಾಗ್ಸ್ ಬರುತ್ತೆ ಇದು. ಹಾಂ ಸರ್, ನಾವೆಲ್ಲ ಚೆಕ್ ಮಾಡೇ ತಂದಿರ್ತೀವಿ ಸರ್. ಬಟ್ ಪಾರ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ನಾಗೋಸ್ಕರ ಅವ್ರು ಬಂದು ಚೆಕ್ ಮಾಡಿಸಿದ್ರು ಸಹಿತ ನಾವು ಅಲೌ ಮಾಡ್ತೀವಿ ಸರ್. ಆ ಥರ ಏನೂ ಇದಿಲ್ಲ. ಚೆಕ್ ಮಾಡಿಸ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಮಾತ್ರ ನಾವು ನೆಗೋಷಿಯೇಟಿಗೆ ಇದು ಮಾಡ್ತೀವಿ ಸರ್. ಇದು ಹುಂಡೈ ಕಂಪ್ನಿದು ಸರ್. ಇದು ಹುಂಡೈ ಇಯಾನ್ ಅಂತ 2013 ಮಾಡೆಲ್ ಸರ್. ಇದು ಪೆಟ್ರೋಲ್ ವರ್ಷನ್ನು 52,000 ಕಿಲೋಮೀಟರ್ಸ್ ರನ್ ಆಗಿದೆ. ಸೊ ನಮ್ಮ ರೇಟ್ ಬಂದುಬಿಟ್ಟು ಇದಕ್ಕೆ 255 ಹೇಳ್ತೀವಿ ಸರ್. ಸ್ವಲ್ಪ ವೇರಿ ಆಗುತ್ತೆ ಸರ್. ಎಲ್ಲದರಲ್ಲೂ ನಾವು ಅಷ್ಟೇ ಸರ್, 10-15 ಇದರಲ್ಲೇ ರೇಂಜಲ್ಲೇ ಇದು ಮಾಡೋದು. ನಮ್ಮಲ್ಲಿ ತುಂಬ ಡಿಫ್ರೆನ್ಸ್ ಇರೋಲ್ಲ ಸರ್. ಒಳಗಡೆ ಇಂಟೀರಿಯರು ತುಂಬ ಚೆನ್ನಾಗಿದೆ ಸರ್. ಇದು ಅದು ಸಿಂಗಲ್ ಓನರೇ ಸರ್. ಫೈನಲ್ ಪ್ರೈಸ್ ಅದೇ ಸರ್ 255 ಇದೆ. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. 240-245ವರೆಗೂ ಆಗುತ್ತೆ ಸರ್. ಅದು ಇದು ಸ್ವಿಫ್ಟ್ ಇದು ಸರ್, ನಾರ್ಮಲ್ ಸ್ವಿಫ್ಟು ಸರ್. ಇದು ಆ್ಯಕ್ಚುಲಿ 14 ಮಾಡೆಲ್ ಸರ್. 14 ಮಾಡಲು ಸೆಕೆಂಡ್ ಓನರ್ ಇದ್ದಾರೆ ಸರ್. ಸೆಕೆಂಡ್ ಓನರ್ 78,000 ಕಿಲೋಮೀಟರ್ಸ್ ರನ್ ಆಗಿದೆ. ನಮಗೂ ಕೋಟ್ ಬಂದುಬಿಟ್ಟು 4.75 ಇದೆ ಸರ್. ಡೀಸೆಲ್ ವರ್ಷನ್ ಅದು 4.75 ಇದೆ. ಇನ್ಶೂರೆನ್ಸ್ ಆಲ್ಮೋಸ್ಟ್ ಎಲ್ಲದಕ್ಕೂ ರನ್ನಿಂಗ್ ಇದ್ದೇ ಇರುತ್ತೆ ಸರ್. ಇಲ್ಲಾಂದರೆ ನಾವು ಮಾಡಿಸ್ತೀವಿ ಸರ್. ಮಾಡಿಸೇ ಇದು ಮಾಡ್ತೀವಿ ಸರ್. ನಾವು ವಿತೌಟ್ ಇನ್ಶೂರೆನ್ಸು, ವಿತೌಟ್ ಟ್ರಾನ್ಸ್ಫರು ಆ ಥರ ನಾವು ಯಾರಿಗೂ ಗಾಡಿ ಕೊಡೋದೇ ಇಲ್ಲ ಸರ್. ಇನ್ಶೂರೆನ್ಸ್ ಇದ್ದೇ ಇರುತ್ತೆ ಸರ್. ಇನ್ಶೂರೆನ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿದೆ ಸರ್. ಗಾಡಿ ಕಂಡೀಷನಲ್ಲಿದೆ. ಗಿಂಜನ್ ಏನೂ ಆಗಿಲ್ಲ ಸರ್. ಇದು ಸುಜುಕಿ ಸ್ವಿಫ್ಟ್ ಸರ್. ಇದು 10 ಮಾಡಲ್ ಸರ್. 2010 ಮಾಡಲ್. ಅದು 72,000 ಕಿಲೋಮೀಟರ್ಸ್ ರನ್ ಆಗಿದೆ. ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ ಸರ್. ಡೀಸೆಲ್ ವರ್ಷನ್ ಸರ್. ಇದು ಇಂಟೀರಿಯರು ಇದು ಎಲ್ಲ ತುಂಬ ಚೆನ್ನಾಗಿದೆ. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರು, ಬಟ್ ಆದರೂ ಸ್ಟಿಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಡೀಸೆಲ್ ವರ್ಷನ್ ಅದು. ನಮ್ಮ ರೇಟ್ ಬಂದುಬಿಟ್ಟು 3,55,000 ಇದೆ ಸರ್. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ಕಸ್ಟಮರ್ ಬಂದು ಇಷ್ಟಪಟ್ಟರೆ ವಿಲ್ ನೆಗೋಷಿಯೇಟ್ ಸರ್. ಅದನ್ನು ನೆಗೋಷಿಯೇಷನ್ ಮಾಡುತ್ತೀವಿ ಸರ್. ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಗಾಡಿ ಇದೆ, ಗುಡ್ ಕಂಡೀಷನ್ ಇದೆ ಸರ್. ತುಂಬ ಗುಡ್ ಕಂಡೀಷನ್ ಇದೆ. ಟೈರ್ ಗೇರ್ ಎಲ್ಲ ಚೆನ್ನಾಗಿದೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಶೋರೂಮ್ ಸರ್ವಿಸೇ ಇದೆ. ಶೋರೂಮ್ ರೆಕಾರ್ಡ್ ಇದೆ ಸರ್. ಅದು ಆ ಥರ ಇದೆ. ತುಂಬ ಚೆನ್ನಾಗಿದೆ ಸರ್ ವೆಹಿಕಲೆಲ್ಲ. ಇದಕ್ಕೂ ಲೋನ್ ಸಿಗುತ್ತಾ? ಹಾಂ, ಇದಕ್ಕೂ ಲೋನ್ ಸಿಗುತ್ತೆ ಸರ್. ಅಂದರೆ ಇದು 10 ಮಾಡಲ್ ಆದ ಕಾರಣ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಮಾತ್ರ ಇದು ಮಾಡ್ತಾರೆ ಸರ್. ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರು ಅದು ಚೆನ್ನಾಗಿತ್ತು ಅಂತಂದ್ರೆ ಮಾತ್ರ ಆಗುತ್ತೆ ಸರ್ ಅದು. ಬಟ್ ನಾರ್ಮಲಾಗಿ ಬೇರೆ ವೆಹಿಕಲ್ಗೆ ಆದಷ್ಟು ಇದರಲ್ಲೇ ಆಗಲ್ಲ ಸರ್. ಸ್ವಲ್ಪ ಸಿಬಿಲ್ ಸ್ಕೋರ್ ಅದೆಲ್ಲ ಚೆನ್ನಾಗಿತ್ತು ಅಂದರೆ ಮಾಡಿಕೊಡ್ತಾರೆ ಸರ್. ಪ್ರೈವೇಟ್ ಫೈನಾನ್ಸ್ ಆಗುತ್ತೆ, ಬ್ಯಾಂಕ್ ಫೈನಾನ್ಸ್ ಆಗಲ್ಲ. ಇದಾಗುತ್ತೆ ಸರ್. Ertiga 2012 ಮಾಡೆಲ್ ಸರ್. ಅದು 99,000 ಕಿಲೋಮೀಟರ್ಸ್ ರನ್ ಆಗಿದೆ. ಅದಕ್ಕೂ ಶೋರೂಮ್ ರೆಕಾರ್ಡ್ ಎಲ್ಲ ಇದೆ ಸರ್. ಆ್ಯಕ್ಚುಲಿ ಇದು ಸಿಂಗಲ್ ಓನರ್ ಸರ್. ಅದು ನಮ್ಮ ರೇಟ್ ಬಂದುಬಿಟ್ಟು 5.5 ಕೋಟ್ ಮಾಡ್ತಾಯಿದ್ದೀವಿ ಸರ್. ಡೀಸೆಲ್ ವರ್ಷನ್ನು ನೆಗೋಷಿಯೇಟ್ ಆಗುತ್ತೆ ಸರ್. ನೆಗೋಷಿಯೇಟ್ ಆಗುತ್ತೆ. ಹಾಂ ಸರ್. ಇದು ಮ್ಯಾಗ್ವಿಲ್ ಇದೆ ಸರ್. ಮ್ಯಾಗ್ವಿಲ್ಲು, ಡಿಸ್ಕ್ ಬ್ರೇಕ್ ಎಲ್ಲ ಇದೆ ಸರ್ ಇದ್ರದ್ದು ಸರ್. ಫ್ಯಾಮಿಲಿ ಯೂಸಿಗೆ ತುಂಬ ಒಳ್ಳೆ ಗಾಡಿ ಸರ್. ಇದು ಆ್ಯಕ್ಚುಲಿ 7+1 ಸೀಟಿಂಗ್ ಕೆಪಾಸಿಟಿ ಸರ್. ಇದು ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಅವರೆಲ್ಲ, ಮುಂಚೆ ಓನರೆಲ್ಲ. ಆಮೇಲೆ ಶೋರೂಮ್ ಸರ್ವಿಸೇ ಇದೆ ಸರ್. ಅದು ಟೈರ್ ಗೇರ್ ಎಲ್ಲ ಗುಡ್ ಕಂಡೀಷನ್ ಇದೆ. ಇದೆ ಗಾಡಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸರ್. ತುಂಬ ಚೆನ್ನಾಗಿದೆ. ನಮ್ಮ ರೇಟ್ ಬಂದುಬಿಟ್ಟು 5.5 ಕೋಟ್ ಮಾಡ್ತಾಯಿದ್ದೀವಿ ಸರ್. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ.
ಫೈನಲ್ ಪ್ರೈಸ್ ಎಷ್ಟಾಗುತ್ತೆ? ಫೈನಲ್ ಪ್ರೈಸ್ 535ವರೆಗೆ ಆಗುತ್ತೆ ಸರ್. 535 540ವರೆಗೆ ಆಗುತ್ತೆ ಸರ್. ಅದು 540 ಆಗುತ್ತೆ. 540ವರೆಗೆ ಆಗುತ್ತೆ ಸರ್. ಕಲರ್ ಕೂಡ ತುಂಬ ಚೆನ್ನಾಗಿದೆ ಸರ್. ಅದು ಫೈನಲ್ ಪ್ರೈಸ್ 535ವರೆಗೆ ಆಗುತ್ತೆ ಸರ್. ಅದು ಇದು ಕೂಡ ಸುಜುಕಿ ಇದೆ ಸರ್. ಸ್ವಿಫ್ಟ್ ಸರ್. ಇದು ಆ್ಯಕ್ಚುಲಿ 10 ಮಾಡಲ್ಲೇ ಸರ್. ಇದು ಸಿಂಗಲ್ ಓನರ್ ಸರ್. 75,000 ಕಿಲೋಮೀಟರ್ಸ್ ರನ್ ಆಗಿದೆ. 3.5 ನಾವು ಕೋಟ್ ಮಾಡ್ತಾಯಿದ್ದೀವಿ ಸರ್. ಪೆಟ್ರೋಲ್ ವರ್ಷನ್ ಸರ್. ಇದು 3.5 ನಾವು ಕೋಟ್ ಮಾಡ್ತಾಯಿದ್ದೀವಿ. ಇದು 335ವರೆಗೆ ಆಗುತ್ತೆ ಸರ್. 335 340ವರೆಗೆ ಆಗುತ್ತೆ ಸರ್. ಇದು ಕೂಡ ಅಷ್ಟೇ ಸರ್. ಸಿಂಗಲ್ ಓನರೇ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಇದ್ರದ್ದು ಇದಕ್ಕೆಲ್ಲ ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಅದೇ ಸರ್ 10 ಮಾಡಲ್ 12 ಮೇಲೆ ಅಂದರೆ ಏನೂ ಅಷ್ಟೊಂದು ಡಾಕ್ಯುಮೆಂಟೇಷನ್ ಇರಲ್ಲ ಸರ್. 10 ಮೇಲೆ ಅಂದರೆ ಸ್ವಲ್ಪ ಡಾಕ್ಯುಮೆಂಟೇಷನ್ನು, ಸಿಬಿಲ್ ಸ್ಕೋರು ಅದು ಚೆನ್ನಾಗಿದ್ದರೆ ಆಗುತ್ತೆ ಸರ್. ಅದು ಕಷ್ಟ. ಲೋಯರ್ ಮಾಡಲಿಗೂ ಮಾಡ್ತಾರೆ ಸರ್. ನಮ್ಮಲ್ಲೇ ಇದ್ದಾರೆ ಫೈನಾನ್ಸರ್ಸ್, ಅವ್ರು ಮಾಡಿಕೊಡ್ತಾರೆ ಸರ್. ಆಗುತ್ತೆ ಸರ್. ಇಂಟೀರಿಯರು ತುಂಬ ಚೆನ್ನಾಗಿದೆ ಸರ್. ಅವರು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಡೀಸೆಲ್ ಸರ್. ಅಲ್ಲ, ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ವರ್ಷನ್ ಸರ್. ಇದು ಫೈನಲ್ ಪ್ರೈಸ್ ಅದೇ ಹೇಳಿದ್ವಲ್ಲ ಸರ್. 340ವರೆಗೆ ಆಗುತ್ತೆ ಸರ್. ಬಟ್ ಅದೇ ನೆಗೋಷಿಯೇಷನಿಗೆ ಕೂತಾಗ ಒಂದು 5,000 ಹೆಚ್ಚು ಕಡಿಮೆ ಮುಗಿಸ್ಬಿಡ್ತೀವಿ ಸರ್ ನಾವು. ಇದು ಮೈಸೂರು ರಿಜಿಸ್ಟ್ರೇಷನ್ ಸರ್. ಬಲೆನೋ ಇದು ಆ್ಯಕ್ಚುಲಿ ಬಂದುಬಿಟ್ಟು 2006 ಮಾಡೆಲ್ ಸರ್. ಇದು ಸೆಕೆಂಡ್ ಓನರ್ ಸರ್. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಪೆಟ್ರೋಲ್ ವರ್ಷನ್ನೇ ಸರ್. ಇದು ಗಾಡಿ ತುಂಬ ಕಂಡೀಷನ್ ಇದೆ ಸರ್. ರಫ್ ಯೂಸ್ ಮಾಡಿಲ್ಲ ಸರ್ ಯಾರು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ತುಂಬ ಚೆನ್ನಾಗಿದೆ ಸರ್. ಇದು ಕಲರ್ ಎಲ್ಲಿ ಏನು ಫೇಡ್ ಆಗಿಲ್ಲ, ಇದಾಗಿಲ್ಲ ಸರ್. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ ಸರ್. ಇದಕ್ಕೆ ಲೋನ್ ಫೆಸಿಲಿಟಿ ಆಗಲ್ಲ ಸರ್. ಇದು 6 ಮಾಡಲ್ ಅಲ್ವಾ, ಸೊ ಲೋನ್ ಫೆಸಿಲಿಟಿ ಆಗಲ್ಲ. ಬಟ್ ಲೋ ಬಡ್ಜೆಟ್ ಕಾಸ್ಟಲ್ಲೇ ಆಗೋಗ್ಬಿಡುತ್ತೆ ಅಲ್ವಾ ಸರ್. ಇದು 1.65 ನಾವು ಕೋಟ್ ಮಾಡ್ತಾಯಿದ್ದೀವಿ. ಸೊ 1.5 1.55 ಬಂದ್ರೂ ನಾವು ಬಿಟ್ಬಿಡ್ತೀವಿ ಸರ್. ಇದು ಮಾಡಿರ್ತೀವಿ. ಏನಂದರೆ ಗಾಡಿ ತುಂಬ ಕಂಡೀಷನ್ ಇದೆ ಸರ್. ಇದು ಆ್ಯಕ್ಚುಲಿ ಹಿಂದೆ ಡಿಕ್ಕಿ ಇದು ಸ್ಪೇಷಿಯಸ್ ಆಗಿ ಇರುತ್ತೆ ಸರ್. ಇದರಲ್ಲಿ ತುಂಬ ಚೆನ್ನಾಗಿದೆ ಸರ್. ಇದು ಫಿಯೇಟ್ ಕಂಪ್ನಿದು ಸರ್. ಫಿಯೇಟ್ ಪಾಲಿಯೋ ಸರ್. ಇದು ರೆಡ್ ಕಲರ್, ಫಾಸ್ಟ್ ಮೂವಿಂಗ್ ಕಲರ್ ಸರ್. ಇದು ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಇದು ಆ್ಯಕ್ಚುಲಿ ಬಂದ್ಬಿಟ್ಟು 2009 ಮಾಡೆಲ್ ಸರ್. ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್ ಎಲ್ಲ ಇದೆ. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಅವರು. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲೇ. ಟೈರ್ ಗೇರ್ ಎಲ್ಲ ಗುಡ್ ಕಂಡೀಷನ್ ಇದೆ. ಇದು ಕೂಡ ಬೆಂಗಳೂರು ರಿಜಿಸ್ಟ್ರೇಷನ್ನೇ ಸರ್. ಬೆಂಗಳೂರಲ್ಲೇ ಇದು ಮಾಡಿರೋದು. ಬೆಂಗಳೂರು ರಿಜಿಸ್ಟ್ರೇಷನ್ನೇ. ಇಂಟೀರಿಯರ್ ತುಂಬ ಚೆನ್ನಾಗಿದೆ ಸರ್. ಇದರಲ್ಲಿ AC ಗೀಸಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇದರಲ್ಲಿ ಚೆನ್ನಾಗಿದೆ ಸರ್. ತುಂಬ ಒಳ್ಳೆಯದು. ಇದು ಆ್ಯಕ್ಚುಲಿ ಫೈನಲ್ ಪ್ರೈಸ್ 1.35 ಹೇಳ್ತಾ ಇದ್ದೀವಿ ಸರ್. ಫೈನಲ್ ಪ್ರೈಸು 1.25ವರೆಗೂ ಆಗುತ್ತೆ ಸರ್. ಲೋ ಬಡ್ಜೆಟ್ನಲ್ಲಿ ನೋಡೋರಾದರೆ ಈ ಕಾರಿಗೆ ಹೋಗ್ಬೋದು ಸರ್. ಭಾಳ ನೀಟಾಗಿದೆ ಕಾರ್ ಮಾತ್ರ. ಹಾಂ ಸರ್. ಪಿಕಪ್ ಎಲ್ಲ ಚೆನ್ನಾಗಿದೆ ಸರ್. ಶೋರೂಮ್ ಸರ್ವಿಸೇ ಇರೋದ ಕಾರಣ ತುಂಬ ಚೆನ್ನಾಗಿದೆ ಸರ್. ಕಾರ್ ಮಾತ್ರ ಭಾಳ ಚೆನ್ನಾಗಿದೆ. ಲೋ ಬಡ್ಜೆಟ್ನವರು ನೋಡೋರು ಇದ್ದರೆ ಭಾಳ ಚೆನ್ನಾಗಿ ಸರ್ ಅದು ಕಾರ್. ನಮ್ಮಲ್ಲೆಲ್ಲ ಜಾಸ್ತಿ ರನ್ ಆಗಿರೋದು ವೆಹಿಕಲ್ಸ್ ನಾವು ಇದು ಮಾಡಲ್ಲ ಸರ್. ಅದು ಸರ್ ಆಲ್ಟೋ LXi ಸರ್. ಅದು 2012 ಮಾಡೆಲ್ ಸರ್. 48,000 ಕಿಲೋಮೀಟರ್ಸ್ ರನ್ ಆಗಿದೆ. ಇದು ಆ್ಯಕ್ಚುಲಿ ನಾವು 2.35 ಕೋಟ್ ಮಾಡ್ತಾಯಿದ್ದೀವಿ ಸರ್. ಗಾಡಿ ಗುಡ್ ಕಂಡೀಷನ್ ಇದೆ ಸರ್. ಎಲ್ಲಿ ಆಕ್ಸಿಡೆಂಟ್ ಟಚ್ ಗಿಚ್ ಏನೂ ಆಗಿಲ್ಲ. ಗುಡ್ ಕಂಡೀಷನ್ ಇದೆ. ನಾವು 2.35 ಕೋಟ್ ಮಾಡ್ತಾಯಿದ್ದೀವಿ ಸರ್. 2.3 ಅಥವಾ 2.25 ಬಂದ್ರೂ ನಾವು ಇದು ಮಾಡ್ತೀವಿ ಸರ್. ಸೇಲ್ ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೀವಿ ಸರ್. ಗೋಲ್ಡ್ ಕಲರು ಭಾಳ ಗುಡ್ ಲುಕಿಂಗ್ ಇದೆ ಸರ್ ವೆಹಿಕಲ್ಲು. ಇಂಟೀರಿಯರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಜಸ್ಟ್ 48,000 ಕಿಲೋಮೀಟರ್ಸ್ ರನ್ ಆಗಿರೋದು ಸರ್. ಜಾಸ್ತಿ ಏನು ರನ್ ಆಗಿಲ್ಲ. 10 ಇಯರ್ಸ್ ಓಲ್ಡ್ ವೆಹಿಕಲ್ ಆದರೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಸಿಂಗಲ್ ಓನರೇ ಸರ್. ಸಿಂಗಲ್ ಓನರೇ. ಲೇಡೀಸ್ಗೆ ಟ್ರಾಫಿಕ್ ಇದಕ್ಕೆ ಅಂದಾಗ ಈ ಥರ ಕಾರ್ಗಳು ಭಾಳ ಚೆನ್ನಾಗಿ ಇದಾಗುತ್ತೆ ಸರ್. ಈ ಬೆಂಗಳೂರು ಟ್ರಾಫಿಕ್. ಹಾಂ ಸರ್. ಫೈನಲ್ ಪ್ರೈಸ್ 2.25ಗೆ ಆಗುತ್ತೆ ಸರ್. 2.25ಗೆ ಆಗುತ್ತೆ ಸರ್ ಫೈನಲ್ ಪ್ರೈಸ್. ಹಾಂ ಸರ್. ಈಗ ಬೆಂಗಳೂರಲ್ಲೆಲ್ಲ ತುಂಬ ಟ್ರಾಫಿಕ್ ಅಲ್ಲ ಸರ್. ಸೊ ಹಂಗಾಗಿ ಈ ಥರ ಸಣ್ಣ ವೆಹಿಕಲ್ಸು
ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಆ ಥರ ಇವರಿಗೆ ಇದು ಭಾಳ ಅಡ್ವೈಸಬಲ್ ವೆಹಿಕಲ್ ಸರ್. ಸರಿ ಸರ್. ಲೋ ಮೇಂಟೆನೆನ್ಸು ಆ ಥರ ಇರುತ್ತೆ ಸರ್. ಸರ್ ನಮ್ಮ ಹೆಸರು ಉಮಾಕಾಂತ್ ಅಂತ. ನಮ್ಮದು ನೆಕ್ಸ್ಟ್ ಕಾರ್ ಶೋರೂಮ್ ಸರ್. ನೆಕ್ಸ್ಟ್ ಕಾರ್ ಪ್ರೈವೇಟ್ ಲಿಮಿಟೆಡ್ ಅಂತಂದು ನಾಗರಭಾವಿ ಬಿ ಡಿ ಎ ಕಾಂಪ್ಲೆಕ್ಸಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಸಿಗುತ್ತೆ ಸರ್. ರೀಸೆಂಟಾಗಿ ಓಪನ್ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಆಲ್ ವೆರೈಟೀಸ್ ಆಫ್ ವೆಹಿಕಲ್ಸ್ ಸಿಗುತ್ತೆ ಸರ್. ಈವನ್ ನಾವು ಪರ್ಚೇಸ್ ಕೂಡ ಮಾಡ್ತೀವಿ ಆ್ಯಂಡ್ ಸೆಲ್ ಮಾಡ್ತೀವಿ. ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ವೆಹಿಕಲ್ಸ್ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಸರ್, ಎರಡೂ ಮಾಡ್ತೀವಿ ಸರ್. ಎರಡು ಥರದ್ದು ವೆಹಿಕಲ್ಸ್ ಇದು ಮಾಡ್ತೀವಿ ಸರ್. ನಮ್ಮಲ್ಲಿ ಲೋ ಬಡ್ಜೆಟ್ ಕಾರ್ಸು ಸಿಗುತ್ತೆ, ಹೈ ಬಡ್ಜೆಟ್ ಕಾರ್ಸು ಸಿಗುತ್ತೆ ಸರ್. ಆಮೇಲೆ ಶೋರೂಮ್ ಕಂಡೀಷನ್ ಇರೋ ವೆಹಿಕಲ್ಸ್ ಮಾತ್ರ ನಾವು ಪರ್ಚೇಸ್ ಮಾಡ್ತೀವಿ ಸರ್. ಕಂಪಲ್ಸರಿ ಟ್ರಾನ್ಸ್ಫರ್ ಮಾತ್ರ ನಮ್ಮಲ್ಲಿ ಆಗಲೇ ಬೇಕು ಸರ್. ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡೇ ಕೊಡೋದು ನಾವು, ಬೇರೆ ಹಾಗೆ ಪರ್ಚೇಸ್ ಮಾಡಲಿಕ್ಕೆ ಇದು ಮಾಡಲ್ಲ ಸರ್. ಇವನ್ ನಾವು ಪರ್ಚೇಸ್ ಮಾಡುವಾಗ ಸಹಿತ ಆ ಗಾಡಿ ಹಿಸ್ಟ್ರಿ ಚೆಕ್ ಮಾಡಿ, ಶೋರೂಮ್ ಇದರಿಂದ ಚೆಕ್ ಮಾಡಿ, ಪಾರ್ಟಿದು ಆರ್ ಟಿ ಒ ಇದರಲ್ಲಿ ಚೆಕ್ ಮಾಡಿಕೊಂಡೇ ನಾವು ಪರ್ಚೇಸ್ ಮಾಡ್ಕೊತೀವಿ ಸರ್. ಯಾರಾದರೂ ಇದ್ದರೆ ಗಾಡಿ ತಂದು ಇದು ಮಾಡಿದ್ರೆ ನಾವು ವ್ಯಾಲ್ಯೂಯೇಷನ್ ಮಾಡಿ ಕಸ್ಟಮರ್ ಸ್ಯಾಟಿಸ್ಫೈ ಆದಮೇಲೆ ನಾವು ಪರ್ಚೇಸು ಮಾಡ್ತೀವಿ, ದೆನ್ ಸೇಲು ಮಾಡ್ತೀವಿ ಸರ್. ಸೇಲು ಕೂಡ ನಾವು ರೀಸನಬಲ್ ರೇಟಲ್ಲೇ ಮಾಡ್ತೀವಿ. ಅವರು ಟೆಸ್ಟ್ ಡ್ರೈವ್ ತೊಗೊಂಡು ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಮ್ಮ ರೇಟಿಗೆ ಅವ್ರ ರೇಟಿಗೆ ನೆಗೋಷಿಯೇಟ್ ಮಾಡ್ಕೊಂಡ್ಮೇಲೆ ನಾವು ಸೇಲ್ ಮಾಡೋದು ಸರ್.